ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಷ್ಟ್ರೀಯ ಅಧ್ಯಕ್ಷ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದು ಎಲ್ಲ ಸರ್ವ ಜನಾಂಗದ ಪರವಾಗಿರುವಂತಹ ಒಂದು ಪಕ್ಷ, ಸಾರ್ವತ್ರಿಕವಾಗಿ ಎಲ್ಲ ಸಮಾಜಕ್ಕೆ ಎಲ್ಲ ಜಾತಿಗೂ ಇರುವಂತ ಪಕ್ಷ, ಸೆಕ್ಯುಲರ್. ಜೊತೆಗೆ ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ. ಇದು ಮಾದಿಗ ಸಮುದಾಯ ತೀರ ಹಿಂದೆ ಇರೋದ್ರಿಂದ ಮೂಲ ಒಳ ಮೀಸಲಾತಿ ಹೋರಾಟಗಾರರ ನೇತೃತ್ವದಲ್ಲಿ ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಂತ ಮೂಲ ಹೋರಾಟಗಾರರ ನೇತೃತ್ವದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೀತಾ ಇದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ದಂಡೋರ, MRHS, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಆದಿಜಾಂಬುವ ಸಂಘಟನೆಗಳು, ಇತರೆ ಈ ಸಮುದಾಯದ ಏಳಿಗೆಯನ್ನು ಬಯಸುವಂತ ಎಲ್ಲ ಸಮುದಾಯಗಳು ಕೂಡ ಇವತ್ತು ರಿಯಲ್ ಒಳ ಮೀಸಲಾತಿ ಹೋರಾಟವನ್ನ ಮಾಡುವಂತ ಮೂಲ ಹೋರಾಟಗಾರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದೆ. ಈ ದಿನ ಮಾದಿಗ ಸಮುದಾಯದ ನೋವನ್ನ, ಅವರ ಅಸ್ಮಿತೆಯನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿ ಮತ್ತು ಈ ಒಗ್ಗಟ್ಟು ಅತ್ಯಂತ ಅನಿವಾರ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸ್ವತಂತ್ರ ಬಂದು ಅಥವಾ ಸಂವಿಧಾನ ಜಾರಿಯಾಗಿ 75 ವರ್ಷಗಳಿಂದ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ಅಲೆಮಾರಿ 59 ಜಾತಿಗಳ ಏಳಿಗೆಗೆ ಮತ್ತು ಅಭಿವೃದ್ಧಿಗೆ ಸರ್ಕಾರಗಳು ಏನು ಕೆಲಸವನ್ನ ಮಾಡಿಲ್ಲ. ಇದು ಸರ್ಕಾರದ ವೈಫಲ್ಯತೆ. ಬಲಾಢ್ಯರ ಪರವಾಗಿ ಸರ್ಕಾರ ನಡ್ಕೊಂಡೋಗಿದೆ. ಇವತ್ತು ಸರ್ಕಾರ ಬಂದಿದೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ರಚನೆ ಆಗಿದೆ. ಸರ್ಕಾರವನ್ನ ಸ್ವಾಗತ ಮಾಡ್ತೇವೆ, ಅಭಿನಂದನೆ ಮಾಡ್ತೇವೆ. ಜೊತೆಗೆ ಈ ಸರ್ಕಾರದಲ್ಲಿ ಮಾದಿಗ ಸಮಾಜದ ನೋವನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾದಿಗ ಹಿರಿಯ ಮುಖಂಡರುಗಳನ್ನ ತೀರ ಕಡೆಗಣನೆ ಮಾಡಲಾಗಿದೆ. ಮಾದಿಗ ಸಮಾಜದಲ್ಲಿ ತೀರ ಹಿರಿಯ ಮುಖಂಡರಾದಂತ 7 ಸಾರಿ ಸಂಸದರಾಗಿ, 2 ಬಾರಿ ಕೇಂದ್ರ ಸಚಿವರಾಗಿ, ತೀರ ಅನುಭವಿ ಉಳ್ಳಂತಕ್ಕ KH ಮುನಿಯಪ್ಪರವರನ್ನ ತೀರ ಅವ್ರನ್ನ ಕಡೆಗಣಿಸಿ ಅವ್ರಿಗೆ ಇಷ್ಟ ಇಲ್ಲದಂತ ಒಂದು ಖಾತೆಗೆ ತಳ್ಳಿದ್ದಾರೆ. ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಅವ್ರು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಈ ಸನ್ನಿವೇಶ ಇಲ್ಲದೆ ಇರೋದ್ರಿಂದ, ನಿಮ್ ಕೈಲಿರೋದ್ರಿಂದ ಉಪಮುಖ್ಯಮಂತ್ರಿಯನ್ನಾದ್ರೂ ಮಾಡಿ ಪ್ರಬಲ ಖಾತೆಯನ್ನ KH ಮುನಿಯಪ್ಪನವ್ರಿಗೆ ಕೊಡಿ ಅನ್ನೋ ಮಾತನ್ನ ಹೇಳೋದ್ರ ಮೂಲಕ RB ತಿಮ್ಮಾಪುರ್ ಅವರು ಹಿರಿಯ ಸಚಿವರು, ಅವ್ರನ್ನೂ ಕೂಡ ಸಚಿವರನ್ನ ಮಾಡಿ ಪ್ರಬಲ ಖಾತೆಯನ್ನ ಕೊಡಬೇಕು. ಮತ್ತೊಬ್ಬರಿಗೆ ಈ ಸಮಾಜದಲ್ಲಿ ಸಚಿವರನ್ನ, ಹಿರಿಯರನ್ನ ಗುರುತಿಸಿ ಮಾದಿಗ ಸಮಾಜಕ್ಕೆ 3 ಸಚಿವರನ್ನ ಕೊಡಬೇಕು, ಮತ್ತೆ ಅನೇಕರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇವೆ. ಮತ್ತೆ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಜೊತೆಗೆ ಈ ಪರಿಶಿಷ್ಟ ಜಾತಿಯಲ್ಲಿ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂತ ಮಾದಿಗ ಸಮಾಜವನ್ನ ನೀವು ಕಡೆಗಣಿಸಿದೆ, ಮುಂದಿನ ಚುನಾವಣೆಗಳಲ್ಲಿ ನಿಮ್ಮನ್ನ ಕಡೆಗಣಿಸುವಂಥದ್ದು, ನಿಮ್ಮ ಪಕ್ಷವನ್ನ ಕಿತ್ತಾಕುವಂತ ಕೆಲಸವನ್ನ ಈ ಸಮಾಜ ಮಾಡ್ತದೆ ಅನ್ನೋ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತೇವೆ. 2028 ಚುನಾವಣೆಯಲ್ಲಿ ಮತ್ತೆ GBA ಏನು BBMP ಚುನಾವಣೆ, ಸ್ಥಳೀಯ ಗ್ರಾಮ ಪಂಚಾಯತಿ ಸ್ಥಳೀಯ ಚುನಾವಣೆಗಳಲ್ಲಿ ನಿಮ್ಮ ಕಾಂಗ್ರೆಸ್ ಅನ್ನ ಮೂಲೆಗೊತ್ಸುವಂತದ್ದನ್ನ, ಕಾಂಗ್ರೆಸ್ ಮುಕ್ತ ಮಾಡುವಂತ ಕೆಲಸವನ್ನ ಈ ಮಾದಿಗ ಸಮಾಜ ಮಾಡ್ತದೆ. ಈಗಾಗಲೇ ಆಕ್ರೋಶಭರಿತವಾಗಿದೆ. 35 ವರ್ಷ ಹೋರಾಟ ಮಾಡಿದ್ರು ಕೂಡ ನೀವು ಅವರ ಹೋರಾಟಗಳನ್ನು ವಿಫಲ ಮಾಡಿ ಪ್ರಬಲ ಜಾತಿಗಳು, ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಪ್ರಬಲ ಜಾತಿಗಳು ಹೇಳಿದ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಈಗ ಸಚಿವ ಸಂಪುಟದಲ್ಲೂ ಕೂಡ ಅವ್ರು ಕಡೆಗಣಿಸಿ ತೀರ ಅಪಮಾನಕ್ಕೆ ಮತ್ತು ಅವಮಾನಕ್ಕೆ ದೂಡ್ತಾ ಇದ್ದೀರಿ. ಇದು ಸರಿಯಲ್ಲ ಅನ್ನೋ ಮಾತನ್ನ DK ಶಿವಕುಮಾರ್ ಅವರು ಮತ್ತೆ ಅವರ ಸರ್ಕಾರದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀವಿ. ನಿಮ್ಗೆ ಯಾವ ತರದ ಮಾನದಂಡ ಬೇಕು? ಮುನಿಯಪ್ಪನವರು 2 ಸಾರಿ ಗೆದ್ದಿದ್ದಾರೆ, 2 ಸಾರಿ ಮುಖ್ಯ ಸಚಿವರಾಗಿದ್ದಾರೆ. ತಿಮ್ಮಾಪುರ ಅವರು ಹಿರಿಯರಾಗಿದ್ದಾರೆ. ಇನ್ನು ಅನೇಕರು ಮಾದಿಗ ಸಮಾಜದಲ್ಲಿ ಹಿರಿಯರಿದ್ದಾರೆ. ಇನ್ ಯಾವ ರೀತಿ ಮಾನದಂಡ ಬೇಕಪ್ಪ ನಿಮ್ಗೆ? ದುಡ್ಡು ಬೇಕಾ?